ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಗೆಲುವಿಗಾಗಿ ಬೆಂಗಳೂರು ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಭರ್ಜರಿ ಕ್ಯಾಂಪೇನ್ ನಡೆಸಿದರು. ರ್ಯಾಲಿ, ಸಮಾವೇಶ, ಕಾರ್ಯಕರ್ತರ ಸಭೆ, ಮನೆ ಮನೆ ಪ್ರಚಾರದ ಮೂಲಕ ಮತ ಭೇಟಿಯನ್ನ ನಡೆಸಿದ್ರು. ಬಿಟಿಎಂ ಲೇಔಟ್ನ ಫಸ್ಟ್ ಸ್ಟೇಜ್ನ ಗುರುಪ್ಪನಪಾಳ್ಯದಲ್ಲಿ ಸೌಮ್ಯ ರೆಡ್ಡಿ ತೆರೆದ ವಾಹನದಲ್ಲಿ ರ್ಯಾಲಿ ನಡೆಸಿ ಮತಯಾಚನೆಯನ್ನ ಮಾಡಿದ್ರು. ಸೌಮ್ಯ ರೆಡ್ಡಿಗೆ ಜೈಕಾರ ಕೂಗುತ್ತಾ ಪುಷ್ಪವೃಷ್ಟಿಯನ್ನ ಮಾಡಿ ಕಾರ್ಯಕರ್ತರು ಸ್ವಾಗತ ಮಾಡಿದ್ರು. ಹೆಲ್ಮೆಟ್ ಧರಿಸಲ್ಲ, ಸೀಟ್ ಬೆಲ್ಟ್ ಹಾಕಲ್ಲ, ಒನ್ ವೇ ಅಂತೂ ನಮಗೆ ಗೊತ್ತೇ ಇಲ್ಲ. ಹೀಗೆ ತಮ್ಮಿಷ್ಟದಂತೆ ವಾಹನ ಚಲಾಯಿಸಿದವರ ವಿರುದ್ಧ ಸಂಚಾರಿ ಪೊಲೀಸರು ಸಿಡಿದಿದ್ದು 19 ಕೋಟಿ ದಂಡದ ಹಣಕ್ಕೆ ಮತ್ತೊಂದು ಮೆಗಾ ಆಪರೇಷನ್ ಕೈಗೊಳ್ಳಲು ಮುಂದಾಗಿದ್ದಾರೆ. ದಂಡ ವಸೂಲಿಗೆ ಮೆಗಾ ಆಪರೇಷನ್, 19 ಕೋಟಿ ವಸೂಲಿಗೆ ನ್ಯೂ ಪ್ಲಾನ್. ಎಸ್, ಬೆಂಗಳೂರಿನಲ್ಲಿರೋ 3,71,516 ವಾಹನಗಳ ಮೇಲೆ ಬರೋಬ್ಬರಿ 19,54,16,400 ರೂಪಾಯಿ ದಂಡ ಇದೆ. ಈ 19 ಕೋಟಿ ದಂಡವನ್ನ ವಸೂಲಿ ಮಾಡಲು ಮುಂದಾಗಿರೋ ಸಂಚಾರಿ ಪೊಲೀಸರು 1 ಲಕ್ಷ ರೂಪಾಯಿಗೂ ಅಧಿಕ ದಂಡ ಇರುವಂತಹ 123 ವಾಹನಗಳ ಲೀಸ್ಟ್ ರೆಡಿ ಮಾಡಿದ್ದಾರೆ. ವಾಹನಗಳ ಮಾಲೀಕರಿಗೆ ನೋಟಿಸ್ ಕೊಟ್ಟು ದಂಡ ವಸೂಲಿ ಮಾಡಲು ಮುಂದಾಗಿದ್ದಾರೆ. ಅಲ್ಲದೆ ಅಂತಹ ವಾಹನ ಮಾಲೀಕರ ಮನೆಗೂ ಸಂಚಾರಿ ಪೊಲೀಸರು ನೋಟಿಸ್ ಕೊಡಲಿದ್ದು, ಇದರ ಹೊರತಾಗಿಯೂ ದಂಡ ಪೇ ಮಾಡದಿದ್ರೆ ಅಂತವರ ವಿರುದ್ಧ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಹಾಕಲು ರೆಡಿಯಾಗಿದ್ದಾರೆ. ಯಾವ್ಯಾವ ವಾಹನಗಳ ಮೇಲೆ ಎಷ್ಟು ದಂಡ ಇದೆ ಅನ್ನೋದನ್ನ ನೋಡೋದಾದ್ರೆ 2,742 ಬೈಕ್ಗಳು 3,61,294 ಬಾರಿ ಸಂಚಾರ ನಿಯಮವನ್ನ ಉಲ್ಲಂಘನೆ ಮಾಡಿದ್ದು, ಇವರ ಮೇಲೆ 18,76,34,300 ರೂಪಾಯಿ ದಂಡ ಇದೆ. 100 ಕಾರ್ಗಳು 8,603 ಬಾರಿ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ್ರಿಂದ 69,900,000 ದಂಡ ಕಟ್ಟಬೇಕಿದೆ. ಇನ್ನು 9 ವ್ಯಾನ್ಗಳು 848 ಬಾರಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರಿಂದ 4,67,500 ಫೈನ್ ಕಟ್ಟಬೇಕಿದೆ. 2 ಸ್ಕೂಲ್ ಬಸ್ಗಳು 156 ಬಾರಿ ಸಂಚಾರಿ ನಿಯಮ ಗಾಳಿಗೆ ತೂರಿದ್ರಿಂದ 88,000 ದಂಡದ ಜೊತೆಗೆ 1 ಮ್ಯಾಕ್ಸಿ ಕ್ಯಾಬ್ 82 ಬಾರಿ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರಿಂದ 56,000 ದಂಡ ಕಟ್ಟಬೇಕಿದೆ. ಅಲ್ಲದೆ ಇತರೆ 4 ವಾಹನಗಳು 433 ಬಾರಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದು 2,43,100 ರೂಪಾಯಿ ದಂಡ ಪೇ ಮಾಡಬೇಕಿದೆ. ಹೀಗೆ ಪದೇ ಪದೇ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ದಂಡವು ಕಟ್ಟದೆ ಯಾಮಾರಿಸುತ್ತಿದ್ದ ಕಿಲಾಡಿ ಚಾಲಕರಿಗೆ ಕೆಡ್ಡ ತೋಡಲು ಟ್ರಾಫಿಕ್ ಪೊಲೀಸರು ಕೂಡ ಮೆಗಾ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಒಟ್ಟಾರೆ ಇಷ್ಟೆಲ್ಲ ದಂಡ ಕಟ್ಟಿದ ನಂತರವಾದ್ರೂ ಇವರು ಸಂಚಾರಿ ನಿಯಮ ಪಾಲನೆ ಮಾಡ್ತಾರಾ? ಕಾದ್ ನೋಡಬೇಕಾಗಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.